ನಮಸ್ಕಾರ. ಯೋಗದ ಬಗ್ಗೆ ನಿಮಗೆಲ್ಲ ಈಗಾಗಲೇ ಅವೇರ್ನೆಸ್ ಇದೆ. ಹಾಗೆ ಯೋಗನ 6 ವರ್ಷದಿಂದ 99 ವರ್ಷದ ಎಲ್ಲ ವಯೋಮಾನದವರು ಲಿಂಗಭೇದವಿಲ್ಲದೆ ಮಾಡಬಹುದಾದಂಥ ಏಕೈಕ ಸಾಧನೆ ಅಂತಲೇ ಹೇಳಬಹುದು. ಇಂದು ನೀವು ಮನೆಯಲ್ಲೇ ಮಾಡಬಹುದಾದ ಆಸನಗಳ ಭಂಗಿಗಳು ಕೆಲವನ್ನ ಸೂರ್ಯ ನಮಸ್ಕಾರದ ಗುಚ್ಛ ಹಾಗೂ ಅರ್ಧ ಮತ್ಸ್ಯೇಂದ್ರಾಸನ ವಕ್ರಾಸನಗಳನ್ನು ನೋಡೋಣ. ಈಗ ನೀವು ಸೂರ್ಯ ನಮಸ್ಕಾರವನ್ನು ಮಾಡೋ ರೀತಿನ ನೋಡಿ. ಏಕಂ ಹಿಂದೆ ಬಾಗಿ ಮಾಡುವಂಥ ಆಸನ. ಹಿಂದೆ ಬಾಗಿ ಮಾಡುವಂಥ ಆಸನದಿಂದ ಶ್ವಾಸಕ್ಕೆ ಸಂಬಂಧಪಟ್ಟ ಉಸಿರಾಟಕ್ಕೆ ಸಂಬಂಧಪಟ್ಟ ಕಾಯಿಲೆಗಳನ್ನ ದೂರ ಮಾಡಬಹುದು. ಹಾಗೆ ಬೆನ್ನು ಹುರಿ ದೃಢವಾಗುತ್ತೆ, ಸದೃಢವಾಗುತ್ತೆ. ದ್ವೇ ಎಕ್ಸೇಲ್ ಮಾಡ್ತಾ ಮುಂದೆ ಬಾಗಬೇಕು, ಚಾಚ್ತಾ. ಇದರಲ್ಲಿ ಕಾಲಿನ ಮೀನಖಂಡ, ತೊಡೆಯ ಭಾಗ ಹಾಗೂ ಸೊಂಟಕ್ಕೆ ಸದೃಢತೆಯನ್ನು ಕೊಡುತ್ತೆ. ತ್ರೇಣಿ ಏಕಪಾದ ಪ್ರಸರಣಾಸನ. ಈ ಆಸನದಿಂದ ಸೊಂಟದ ಭಾಗ ಹಾಗೂ ಕತ್ತಿನ ಭಾಗ ಸ್ಟಿಮ್ಯುಲೇಷನ್ ಸಿಗುತ್ತೆ. ಚತ್ವಾರಿ ಚತುರಂಗ ದಂಡಾಸನ. ಭುಜ, ತೋಳು ಹಾಗೂ ಕಾಲು, ಸೊಂಟಕ್ಕೆ ದೃಢತೆಯನ್ನು ಕೊಡುತ್ತೆ, ಬಲಿಷ್ಠ ಮಾಡುತ್ತೆ. ಪಂಚ ಶಶಂಕಾಸನ. ಷಟ ಸಾಷ್ಟಾಂಗ ನಮಸ್ಕಾರ. 8 ಅಂಗಗಳನ್ನು ಒಳಗೊಂಡು ಮಾಡುವಂಥ ನಮಸ್ಕಾರ. ಹೊಟ್ಟೆ ಮಾತ್ರ ನೆಲದಿಂದ ಮೇಲಿರುತ್ತೆ. ಸಪ್ತ ಭುಜಂಗಾಸನ. ಇದರಲ್ಲೂ ಆಸ್ತಮಾಗೆ ಸಂಬಂಧಪಟ್ಟ ಕಾಯಿಲೆಗಳನ್ನ ದೂರ ಮಾಡಬಹುದು. ಅಷ್ಟ ಒಂದೊಂದು ಆಸನದ ಭಂಗಿ ಒಂದೊಂದು ನಿಮಿಷ ಮಾಡೋದ್ರಿಂದ ಸಾಕಷ್ಟು ಉಪಯೋಗನ ಪಡ್ಕೊಳ್ಬಹುದು. ಅಥವಾ ನೀವು ಬೇಗ ಮಾಡಬೇಕು, ವಾರ್ಮ್ ಅಪ್ ಥರನೂ ಮಾಡ್ಕೊಳ್ಬಹುದು. ನವ ಶಶಂಕಾಸನ. ದಶ ಏಕಪಾದ ಪ್ರಸರಣಾಸನ. ಸೂರ್ಯ ನಮಸ್ಕಾರ ಮಾಡೋದ್ರಿಂದ ತೇಜಸ್ಸು, ವರ್ಚಸ್ಸು, ಶಕ್ತಿ, ದೇಹಾರೋಗ್ಯ, ಇಂದ್ರಿಯ ನಿಗ್ರಹ, ಚೈತನ್ಯ, ಏಕಾಗ್ರತೆ, ಜ್ಞಾಪಕ ಶಕ್ತಿ, ಮಾನಸಿಕ ಸಂಯಮ ಹೀಗೆ ಎಲ್ಲ ಧನಾತ್ಮಕ ಗುಣಗಳನ್ನು ಪಡೆಯೋದರೊಂದಿಗೆ ಏಕಾದಶ ರೋಗ ರುಜಿನಗಳಿಂದ ಮುಕ್ತಿ ಪಡೆಯೋಕ್ಕೆ, ಋಣಾತ್ಮಕ ಗುಣಗಳನ್ನ ಸುಲಭವಾಗಿ ದೂರ ಮಾಡಲಿಕ್ಕೆ ಸೂರ್ಯ ನಮಸ್ಕಾರ ತುಂಬ ಸುಲಭವಾದ ಮಾರ್ಗ. ದ್ವಾದಶ ಇನ್ನೂ ಚುಟುಕಾಗಿ ಹೇಳಬೇಕಂದ್ರೆ ಹೀಗೆ ಹಿಂದೆ ಬಾಗಿ ಮಾಡೋ ಆಸನದಿಂದ ಬೆನ್ನು ನೋವು ದೂರ ಮಾಡಬಹುದು. ದ್ವಾದಶ ಈಗ ನೀವು ನೋಡ್ತಾ ಇರೋದು ಅರ್ಧ ಮತ್ಸ್ಯೇಂದ್ರಾಸನ ಸ್ಥಿತಿ. ಕಾಲ್ಗಳು ಜೋಡಿಸ್ಬೇಕು. ಏಕಂ ಬಲಗಾಲನ್ನು ಎಡ ಪೃಷ್ಠದ ಕೆಳಗಿಟ್ಕೊಳ್ಬೇಕು. ದ್ವೇ ಎಡಗಾಲನ್ನು ಬಲ ತೊಡೆಯ ಪಕ್ಕದಲ್ಲಿ ಹೀಗಿಟ್ಕೊಳ್ಬೇಕು. ತ್ರೇಣಿ ಬಲಗೈನ ಸ್ಟ್ರೆಚ್ ಮಾಡಬೇಕು ಮೇಲಕ್ಕೆ. ಇನ್ಹೇಲ್ ಮಾಡ್ತಾ ಸ್ಟ್ರೆಚ್ ಮಾಡಿ ಎಕ್ಸೇಲ್ ಮಾಡ್ತಾ ಮಂಡಿನ ಬಳಸಿ ಬಲಪಾದವನ್ನು ಹಿಡ್ಕೊಳ್ಬೇಕು. ಚತ್ವಾರಿ ಎಡಗೈನ ಸೊಂಟ ಬಳಸಿ ಇಟ್ಕೊಳ್ಬೇಕು. ಪೂರ್ತಿ ಕತ್ತು ಪಕ್ಕಕ್ಕೆ ಹೊರಳಬೇಕು. ತಲೆಯನ್ನು ಎಡಭುಜದ ಮೇಲೆ, ನಿಮ್ಮ ಗದ್ದವನ್ನು ಎಡಭುಜದ ಮೇಲೆ ಇಟ್ಕೊಳ್ಬೇಕು. ಪೂರ್ತಿ ಕತ್ತನ್ನು ತಿರುಗಿಸ್ಬೇಕು. ಸೊಂಟ ತಿರುಗಿದೆ, ಕತ್ತು ತಿರುಗಿದೆ. ಹೀಗಾಗಿ ಆಸನಗಳಿಂದ ದೇಹದ ಎಲ್ಲ ಭಾಗಕ್ಕೂ ರೂಪನ್ನು ಕೊಡುತ್ತೆ ಯೋಗ. ಹೊಟ್ಟೆ ನುಲ್ದಿರೋದ್ರಿಂದ, ತಿರ್ಚಿರೋದ್ರಿಂದ
ಡಯಾಬಿಟಿಕ್ನವ್ರಿಗೆ, ಸಕ್ಕರೆ ಕಾಯಿಲೆ ಇರೋರಿಗೆ ಇದು ತುಂಬ ಉಪಯುಕ್ತವಾಗಿರೋಂಥ ಆಸನ. ಸಾಮಾನ್ಯವಾಗಿ ಎಲ್ಲರೂ ಮಾಡಬಹುದಾದಂಥ ಆಸನ. ದೈಹಿಕವಾಗಿ ನೋಡಲಿಕ್ಕೆ ಅಂದರೆ ಸೊಂಟದ ಭಾಗ ಕಡಿಮೆ ಆಗುತ್ತೆ, ಹೊಟ್ಟೆಯ ಭಾಗ ಕಡಿಮೆ ಆಗುತ್ತೆ. ಥೆರಪೆಟಿಕಲ್ ಅಂದರೆ ಸಕ್ಕರೆ ಕಾಯಿಲೆ ಕಡಿಮೆ ಆಗುತ್ತೆ. ಕತ್ತನ್ನು ಹೀಗೆ ಒರಳಿಸೋದ್ರಿಂದ ಥೈರಾಯ್ಡ್ ಗ್ಲ್ಯಾಂಡ್ಸ್ ಆಕ್ಟಿವೇಟ್ ಆಗುತ್ತೆ. ನಿಧಾನವಾಗಿ ಎಡಗೈನ ಬಿಡಿಸ್ಕೊಳ್ಳಿ. ಲೆಫ್ಟ್ ಹ್ಯಾಂಡ್, ಬಲಗೈನ ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ಬಿಡಿಸ್ಕೊಳ್ಳಿ. ಎಕ್ಸೇಲ್ ಮಾಡ್ತಾ ಕೆಳಗೆ ತನ್ನಿ. ಎಡಗಾಲನ್ನ ಬಿಡಿಸ್ಕೊಳ್ಳಿ. ಬಲಗಾಲು ದಂಡಾಸನದಲ್ಲಿ ರಿಲ್ಯಾಕ್ಸ್ ಪೋಸ್ಚರ್. ಈಗ ನೀವು ನೋಡುವಂಥ ಆಸನ ವಕ್ರಾಸನ ಸ್ಥಿತಿ. ಬಲಗಾಲನ್ನು ನೇರವಾಗಿ ಮಡಚ್ಕೊಳ್ಬೇಕು. ಎಡಗೈನ ಇನ್ಹೇಲ್ ಮಾಡ್ತಾ ಮೇಲಕ್ಕೆ ಚಾಚಿ, ಎಕ್ಸೇಲ್ ಮಾಡ್ತಾ ಬಲ ಮಂಡಿಯನ್ನು ಬಳಸ್ಕೊಳ್ತಾ ಬಲ ಪಾದ ಅಥವಾ ಎಡ ಮಂಡಿಯನ್ನು ಹಿಡ್ಕೊಳ್ಬಹುದು. ನಿಮ್ಮ ಗದ್ದನ ಬಲ ಭುಜದ ಮೇಲೆ ಇಟ್ಕೊಳ್ಬೇಕು. ಪೂರ್ತಿ ಬಲಕ್ಕೆ ಹೊರಳಿಸ್ಬೇಕು. ಯಾರಿಗೆ ಅರ್ಧ ಮತ್ಸ್ಯೇಂದ್ರಾಸನ ಮಾಡಲಿಕ್ಕೆ ಕಷ್ಟ ಆಗುತ್ತೋ ಅಂಥವರು ವಕ್ರಾಸನ ತುಂಬ ಸುಲಭವಾಗಿರೋಂಥ ಆಸನ ಇದು. ಇದರಲ್ಲೂ ಕೂಡ ಹೊಟ್ಟೆ ಭಾಗ ಕಡಿಮೆ ಆಗುತ್ತೆ, ಸೊಂಟ ತೆಳ್ಳಗಾಗುತ್ತೆ. ಹಾಗೆ ಡಯಾಬಿಟಿಕ್ ಇರೋಂಥವ್ರು ಮಾಡೋದ್ರಿಂದ ಪ್ಯಾನ್ಕ್ರಿಯಾಸಲ್ಲಿ ಇನ್ಸುಲಿನ್ ತಾನಾಗೆ ಪ್ರೊಡ್ಯೂಸ್ ಆಗೋದ್ರಿಂದ ಡಯಾಬಿಟಿಕ್ಗೆ ತುಂಬ ಒಳ್ಳೆಯ ಆಸನ. ಅದನ್ನು ಮಾಡಲಿಕ್ಕೆ ಆಗದವರು ಈ ಆಸನನ ಮಾಡಬಹುದು. ಬಲಗೈ ನೆಲದ ಮೇಲೆ ಒತ್ತಿರುತ್ತೆ. ಬೆನ್ನು ನೇರವಾಗಿ ತಿರುಗಿರಬೇಕು. ನಿಮ್ಮ ಗಮನ ಉಸಿರಾಟದ ಕಡೆ ಇರಬೇಕು. ಯಾವುದೇ ಆಸನದ ಭಂಗಿಯಲ್ಲಿ ಅರ್ಧ ನಿಮಿಷದಿಂದ 1 ನಿಮಿಷದವರೆಗೂ ಇದ್ದಾಗ ಆ ಆಸನದಿಂದ ದೊರೆಯುವಂಥ ಸೌಲಭ್ಯಗಳು, ಉಪಯೋಗಗಳು ನಿಮಗೆ ಖಂಡಿತ ಸಿಗುತ್ತೆ. ನಿಧಾನವಾಗಿ ಎಡಗೈನ ಬಿಡಿಸ್ಕೊಳ್ಳಿ. ಬಲಗಾಲನ್ನ ಬಿಡಿಸ್ಕೊಳ್ಳಿ. ರಿಲ್ಯಾಕ್ಸ್. ಈಗ ನೀವು ಕೆಲವು ಆಸನಗಳನ್ನು ನೋಡಿದ್ರಿ. ಈ ಆಸನಗಳನ್ನು ಮಾರ್ಗದರ್ಶಕರ ನೆರವಿನಿಂದ ಮಾಡಿದರೆ ತುಂಬ ಉಪಯೋಗ. ಅಲ್ಲದೇ ಇದ್ದರೂ ನಿಮ್ಮ ದಿನನಿತ್ಯ ಎಲ್ಲ ವ್ಯವಹಾರಗಳಲ್ಲಿ, ಎಲ್ಲ ಕೆಲಸಗಳಲ್ಲಿ, ಎಲ್ಲ ಕಾರ್ಯಗಳಲ್ಲಿ ಯೋಗನ ಮಾನಸಿಕವಾಗಿ ಅಳವಡಿಸ್ಕೊಳ್ತಾ ಮಾಡೋದ್ರಿಂದ ಕೂಡ ನಿಮ್ಮ ಎಲ್ಲ ಕಾಯಿಲೆಗಳನ್ನು, ಗೃಹಿಣಿಯರು ಮುಖ್ಯವಾಗಿ ಎಲ್ಲ ಕಾಯಿಲೆಗಳನ್ನು ತಡೆಗಟ್ಟಬಹುದು. ಯೋಗ ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸುತ್ತೆ, ಆಹಾರ ಪದ್ಧತಿಯನ್ನು ಬದಲಾಯಿಸುತ್ತೆ. ದಿನನಿತ್ಯ ಜೀವನದಲ್ಲಿ ಯೋಗವನ್ನು ಅಳವಡಿಸ್ಕೊಳ್ತಾ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ ಇರುವ ಹಾಗೆ ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳಿ. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಸಿರಿ ಕ್ಲಬ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.